ಮ್ಯಾನಿಫೆಸ್ಟೇಷನ್ ಈ ಪದ ಕೇಳಿದ ತಕ್ಷಣ ತಲೆಗೆ ಬರೋದೇನೋ ಸಾಮಾನ್ಯವಾಗಿ ಕಣ್ಣು ಮುಚ್ಚಿ ಕೂತು ಏನಾದ್ರೂ ಅನ್ಕೊಂಡ್ರೆ ಅದು ನಡೆದು ಬಿಡುತ್ತೆ ಅನ್ನೋ ಒಂದು ಮ್ಯಾಜಿಕಲ್ ಐಡಿಯಾ. ಹೌದು, ಅದೇ ನೆನ್ಪಾಗೋದು. ಆದ್ರೆ ನಾವಿವತ್ತು ಮಾತಾಡೋಕೆ ಹೊರಟಿರುವ ರಾಕ್ಸಿನಾ ಫೌಜಿ ಅವರ ಮ್ಯಾನಿಫೆಸ್ಟ್ ಪುಸ್ತಕ ಈ ಕಲ್ಪನೆಯನ್ನು ಪೂರ್ತಿಯಾಗಿ ತಲೆಕೆಳಗಾಗಿಸುತ್ತೆ. ಖಂಡಿತ. ನಾವಿವತ್ತು ಕೇವಲ ಬಯಕೆಗಳ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ನಾವು ಬಯಸುವ ಜೀವನವನ್ನು ನಮ್ಮ ಕಡೆಗೆ ಸಹಜವಾಗಿ ಸೆಳೆಯುವಂತಹ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಆಳವಾಗಿ ಮಾತಾಡೋಣ. ಖಂಡಿತ, ನೀವು ಹೇಳಿದ್ದು ತುಂಬಾನೇ ಸರಿ. ಈ ಪುಸ್ತಕದ ಅಂದವೇ ಅದು. ಇದು ವಿಶ್ಫುಲ್ ಥಿಂಕಿಂಗ್ ಅಲ್ಲ, ಬದಲಾಗಿ ಇದೊಂದು ವಿಷನ್ ಬೇಸ್ಡ್ ಆಕ್ಷನ್. ವಿಷನ್ ಬೇಸ್ಡ್ ಆಕ್ಷನ್. ಹೌದು. ಅಂದ್ರೆ ನಮ್ಮ ಆಲೋಚನೆ, ನಂಬಿಕೆ, ಭಾವನೆ ಮತ್ತು ನಮ್ಮ ದೈನಂದಿನ ಕೆಲಸಗಳು ಈ ಎಲ್ಲವೂ ಒಂದೇ ರೇಖೆಯಲ್ಲಿ ಬಂದಾಗ ಮಾತ್ರ ನಿಜವಾದ ಬದಲಾವಣೆ ಸಾಧ್ಯ. ಓ, ಅದನ್ನೇ ಪುಸ್ತಕದಲ್ಲಿ ಅಲೈನ್ಮೆಂಟ್ ಅಂತ ಹೇಳೋದು. ಹೌದು, ಅಲೈನ್ಮೆಂಟ್. ಉದಾಹರಣೆಗೆ, ಒಬ್ಬರು ನಾನು ಫಿಟ್ ಆಗ್ಬೇಕು ಅಂತ ಬಯಸಬಹುದು, ಆದರೆ ಪ್ರತಿದಿನ ಜಂಕ್ ಫುಡ್ ತಿನ್ನುತ್ತಿದ್ರೆ ಅಲ್ಲಿ ಅಲೈನ್ಮೆಂಟ್ ಇದೆ. ಅದೇ ಬಯಕೆ ಒಂದು ಕಡೆ, ಕ್ರಿಯೆ ಇನ್ನೊಂದು ಕಡೆ. ಈ ಪುಸ್ತಕ ಆ ಗ್ಯಾಪ್ ಅನ್ನು ಹೇಗೆ ತುಂಬೋದು ಅಂತ ಹೇಳ್ಕೊಡುತ್ತೆ. ಓ, ಆ ಅಲೈನ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಪವರ್ಫುಲ್ ಆಗಿದೆ. ಹಾಗಾದ್ರೆ ಈ ಅಲೈನ್ಮೆಂಟ್ ಅನ್ನು ಸಾಧಿಸೋದು ಹೇಗೆ? ಪುಸ್ತಕದಲ್ಲಿ ಇದಕ್ಕೊಂದು ರೋಡ್ ಮ್ಯಾಪ್ ಇದೆ ಅಂತೆ, 7 ಹಂತಗಳ ರೋಡ್ ಮ್ಯಾಪ್. ಅದರಲ್ಲಿ ಮೊದಲನೇ ಹೆಜ್ಜೆಯಿಂದಾನೇ ಶುರು ಮಾಡೋಣ. ಖಂಡಿತ. ಮೊದಲನೇ ಹಂತ, ನಿಮಗೆ ಏನು ಬೇಕು ಅನ್ನೋದ್ರಲ್ಲಿ ಸ್ಪಷ್ಟತೆ ಇರ್ಲಿ. ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಬಹುಶಃ ಇದೇ ಕಷ್ಟದ ಭಾಗ ಅಲ್ದಾ? ಹೌದು, ಖಂಡಿತ. ಯಾಕಂದ್ರೆ ಹೆಚ್ಚಿನ ಜನರಿಗೆ ತಮಗೆ ಏನು ಬೇಡ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುತ್ತೆ. ಆದ್ರೆ ನಿಖರವಾಗಿ ಏನು ಬೇಕು ಅನ್ನೋ ಸ್ಪಷ್ಟತೆ ಇರಲ್ಲ. ಪುಸ್ತಕ ಹೇಳೋದು ಕೇವಲ ನನಗೆ ಸಂತೋಷ ಬೇಕು ಅನ್ನೋದು ಸಾಲದು, ಅದು ತುಂಬಾ ಅಸ್ಪಷ್ಟ. ಹೌದು, ತುಂಬಾ ಜನರಲ್ ಆಗಿರುತ್ತೆ. ಬದಲಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿಕೊಳ್ಬೇಕು. ನನಗೆ ನನ್ನ ಕರಿಯರ್ನಲ್ಲಿ ನಿಖರವಾಗಿ ಏನು ಬೇಕು? ನನ್ನ ಸಂಬಂಧಗಳು ಹೇಗಿರಬೇಕು? ಆ ಗುರಿ ತಲುಪಿದಾಗ ನನಗೆ ಯಾವ ರೀತಿ ಫೀಲ್ ಆಗ್ಬೇಕು? ಆ ಫೀಲಿಂಗ್ ಇದೆಯಲ್ಲ, ಅದು ತುಂಬಾ ಮುಖ್ಯ. ಫೀಲಿಂಗ್ ಯಾಕೆ ಅದಷ್ಟು ಮುಖ್ಯ? ಯಾಕಂದ್ರೆ ನಮ್ಮ ಮೆದುಳು ಭಾವನೆಗಳಿಗೆ ಜಾಸ್ತಿ ಸ್ಪಂದಿಸುತ್ತೆ. ಆ ಭಾವನೆಯ ಸ್ಪಷ್ಟತೆಯೇ ನಮಗೆ ದಾರಿ ತೋರಿಸುವ ಒಂದು ದಿಕ್ಸೂಚಿ ಇದ್ದ ಹಾಗೆ. ವಾವ್! ಅಂದ್ರೆ ಗುರಿ ಅನ್ನೋದು ಕೇವಲ ಒಂದು ವಸ್ತು ಅಥವಾ ಸ್ಥಾನ ಅಲ್ಲ, ಅದೊಂದು ಭಾವನಾತ್ಮಕ ಸ್ಥಿತಿ. ಸರಿ, ಈಗ ನಮ್ಮ ಗುರಿ ಏನು, ಅದರಿಂದ ನಮ್ಗೆ ಹೇಗನ್ಸ್ಬೇಕು ಅನ್ನೋ ಸ್ಪಷ್ಟತೆ ಬಂತು ಅಂದ್ಕೊಳ್ಳೋಣ. ಆದ್ರೆ ಕನಸು ಕಂಡ ತಕ್ಷಣ ನಮ್ಮ ತಲೆಯಲ್ಲಿ ಬರುವ ಮೊದಲ ಅತಿಥಿ ಅಂದ್ರೆ ಭಯ ಮತ್ತು ಅನುಮಾನ. ಖಂಡಿತವಾಗಿ. ಇದೆಲ್ಲ ಸಾಧ್ಯನಾ? ನನ್ ಕೈಯಲ್ಲಿ ಆಗುತ್ತಾ ಅನ್ನೋ ಪ್ರಶ್ನೆಗಳು. ಪುಸ್ತಕದಲ್ಲಿ 2ನೇ ಹಂತ ಇದಕ್ಕೆ ಮೀಸಲಾಗಿದೆ ಅಲ್ವಾ? ಭಯ ಮತ್ತು ಅನುಮಾನಗಳನ್ನು ತೆಗೆದುಹಾಕಿ. ಹೌದು. ಲೇಖಕಿ ಭಯವನ್ನು ಮ್ಯಾನಿಫೆಸ್ಟೇಷನ್ನ ಅತಿದೊಡ್ಡ ಶತ್ರು ಅಂತ ಕರೀತಾರೆ. ಅತಿದೊಡ್ಡ ಶತ್ರು. ಹೌದು. ಸೋಲಿನ ಭಯ, ಜನ ಏನ್ ಹೇಳ್ತಾರೋ ಅನ್ನೋ ಭಯ, ಅಥವಾ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಇದಕ್ಕೆ ಅರ್ಹಳಲ್ಲ ಅಥವಾ ಅರ್ಹನಲ್ಲ ಅನ್ನೋ ಭಯ. ಇಲ್ಲಿ ಒಂದು ಅದ್ಭುತವಾದ ವಿಷಯ ಏನಂದ್ರೆ, ಲೇಖಕಿ ಭಯವನ್ನು ಸದೆಬಡಿಯಿರಿ ಅಂತ ಹೇಳಲ್ಲ. ಹೌದಾ? ಇಲ್ಲ, ಬದಲಿಗೆ ಅದನ್ನು ಒಪ್ಪುಕೊಳ್ಳಿ, ಅದರ ಜೊತೆ ಕೂತು ಮಾತಾಡಿ ಅಂತ ಹೇಳ್ತಾರೆ. ಮಾತಾಡ್ಬೇಕಾ? ಹೌದು. ಭಯವನ್ನು ಒಂದು ಮಗುತರ ನೋಡಿದಾಗ ಅದರ ಶಕ್ತಿ ಕಮ್ಮಿಯಾಗತ್ತೆ. ನಮ್ಮೊಳಗಿನ ಭಯವನ್ನು ನಾವು ಒಪ್ಪಿಕೊಂಡಾಗ ಅದು ನಮ್ಮನ್ನು ಕಂಟ್ರೋಲ್ ಮಾಡೋದನ್ನ ನಿಲ್ಲಿಸುತ್ತೆ. ಇದು ಕೇಳೋಕೆ ತುಂಬಾ ವಿಭಿನ್ನವಾಗಿದೆ. ಅಂದ್ರೆ ಭಯದ್ರ ಜೊತೆ ಯುದ್ಧ ಮಾಡೋ ಬದಲು ಅದನ್ನ ಅರ್ಥ ಮಾಡ್ಕೊಳ್ಬೇಕಾ? ಆದ್ರೆ ಪ್ರಾಕ್ಟಿಕಲ್ ಆಗಿ ಇದನ್ನ ವಾಡೋದು ಹೇಗೆ? ಜನ ತಮ್ಮ ಅನುಮಾನಗಳನ್ನ ಹೇಗೆ ಕಡಿಮೆ ಮಾಡ್ಕೋಬಹುದು? ಅದಕ್ಕೆ ಪುಸ್ತಕದಲ್ಲಿ ಕೆಲವು ಸರಳ ಟೆಕ್ನಿಕ್ಸ್ಗಳಿವೆ. ಒಂದು ಸೆಲ್ಫ್ ಟಾಕ್, ಅಥವಾ ನಮ್ಮೊಂದಿಗೆ ನಾವು ಮಾತಾಡಿಕೊಳ್ಳುವ ರೀತಿ. ಓಕೆ. ದಿನವಿಡೀ ನನ್ನಿಂದ ಆಗಲ್ಲ ಅಂತ ಹೇಳ್ಕೊಳ್ಳುವ ಬದಲು ನಾನು ಪ್ರಯತ್ನಿಸುತ್ತಿದ್ದೇನೆ, ನಾನು ಕಲಿಯುತ್ತಿದ್ದೇನೆ ಅಂತ ಸಣ್ಣದಾಗಿ ಬದಲಾಯಿಸಿಕೊಳ್ಳುವುದು. ಸಣ್ಣ ಬದಲಾವಣೆ. ಹೌದು. ಇನ್ನೊಂದು, ನಮ್ಮ ಹಿಂದಿನ ಸಣ್ಣ ಪುಟ್ಟ ಯಶಸ್ಸುಗಳನ್ನು ನೆನಪಿಸಿಕೊಳ್ಳುವುದು. ಇದು ನಮ್ಮ ಆತ್ಮವಿಶ್ವಾಸವನ್ನು ಸ್ವಲ್ಪ ಸ್ವಲ್ಪವೇ ಹೆಚ್ಚಿಸುತ್ತೆ. ನೋಡಿ, ಭಯವನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಲು ಸಾಧ್ಯವಿಲ್ಲ, ಆದರೆ ಅದರ ಜೊತೆ ಹೆಜ್ಜೆ ಹಾಕಲು ಕಲಿಯಬಹುದು. ಅದು ನಮ್ಮ ಜೊತೆಗಾರನಾಗಬೇಕೆ ಹೊರತು ನಮ್ಮ ಮಾಲೀಕನಾಗಬಾರದು. ಸರಿ, ಈಗ ನಮ್ಮ ಮನಸ್ಸು ಸ್ಪಷ್ಟವಾಗಿದೆ, ಭಯವನ್ನು ನಿಭಾಯಿಸೋಕೆ ಕಲ್ತಿದ್ದೇವೆ, ನಮ್ಮ ಆಂತರಿಕ ಜಗತ್ತು ಸಿದ್ಧವಾಗಿದೆ. ಆದ್ರೆ ಮನೆಯಲ್ಲೇ ಕೂತು ಯೋಚನೆ ಮಾಡಿದ್ರೆ ಯಾವ ಬದಲಾವಣೆಯೂ ಆಗಲ್ಲ ಅಲ್ವಾ? ಆಗಲ್ಲ. ಇಲ್ಲಿಂದ ಮುಂದಿನ ಹಂತ, ಆಕ್ಷನ್ಗೆ ಇಳಿಯೋದು. 3ನೇ ಹಂತ, ನಿಮ್ಮ ನಡವಳಿಕೆಯನ್ನು ಹೊಂದಿಸಿ. ನಾವು ಆರಂಭದಲ್ಲಿ ಮಾತಾಡಿದ ಅಲೈನ್ಮೆಂಟ್ ಇಲ್ಲಿ ನಿಜವಾಗಿಯೂ ಆಟಕ್ಕೆ ಬರುತ್ತೆ. ಎಕ್ಸಾಕ್ಟ್ಲಿ. ನೀವು ಒಬ್ಬ ಆತ್ಮವಿಶ್ವಾಸಿ ವ್ಯಕ್ತಿಯಾಗಬೇಕು ಅಂತ ಬಯಸಿದ್ರೆ ಆತ್ಮವಿಶ್ವಾಸದಿಂದ ವರ್ತಿಸಲು ಶುರು ಮಾಡಬೇಕು.
ಉದಾಹರಣೆಗೆ ಮೀಟಿಂಗ್ನಲ್ಲಿ ಧೈರ್ಯವಾಗಿ ಮಾತಾಡೋದು, ಹೊಸ ಜನರನ್ನು ಭೇಟಿಯಾದಾಗ ನಗುವಿನೊಂದಿಗೆ ಮಾತನಾಡಿಸುವುದು, ಈ ಸಣ್ಣ ಸಣ್ಣ ಕ್ರಿಯೆಗಳು ನಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಕಳಿಸ್ತವೆ. ಹೇ, ನಾನು ಬದಲಾಗುತ್ತಿದ್ದೇನೆ, ನಾನು ಈ ಹೊಸ ವ್ಯಕ್ತಿತ್ವಕ್ಕೆ ಸಿದ್ಧನಾಗುತ್ತಿದ್ದೇನೆ ಅಂತ. ಓ ಲೇಖಕಿ ಹೇಳೋದು ಆಕ್ಟ್ ಆಸ್ ಇಫ್, ಅಂದ್ರೆ ನೀವು ಈಗಾಗಲೇ ಆ ವ್ಯಕ್ತಿಯಾಗಿದ್ದೀರಿ ಎಂಬಂತೆ ವರ್ತಿಸಿ. ಆಗ ನಿಮ್ಮ ಮನಸ್ಸು ಮತ್ತು ದೇಹ ಎರಡೂ ಆ ಬದಲಾವಣೆಯನ್ನು ನಂಬಲು ಶುರು ಮಾಡ್ತವೆ. ಇದು ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅನ್ನೋ ಹಾಗೆ ಕೇಳಿಸುತ್ತೆ, ಆದ್ರೆ ಅದಕ್ಕಿಂತ ಹೆಚ್ಚು ಆಳವಾದ ಅರ್ಥ ಇದಕ್ಕಿದೆ ಅನ್ಸುತ್ತೆ. ಹೌದು. ಇದು ಕೇವಲ ನಟನೆಯಲ್ಲ, ಬದಲಿಗೆ ನಮ್ಮ ಹೊಸ ಗುರುತಿನನ್ನು ನಾವು ಅಭ್ಯಾಸ ಮಾಡ್ತಿರೋದು. ಇದಕ್ಕೆ ಪೂರಕವಾಗಿ 4ನೇ ಹಂತ ಇದೆ, ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ. ಇದು ಸ್ವಲ್ಪ ಕ್ಲೀಶೆ ಅನಿಸಬಹುದು, ಆದರೆ ಪುಸ್ತಕದಲ್ಲಿ ಇದರ ಪ್ರಾಮುಖ್ಯತೆಯನ್ನು ಹೇಗೆ ವಿವರಿಸಲಾಗಿದೆ? ಇದು ಕ್ಲೀಶೆ ಅನಿಸಿದ್ರೂ ಇದರ ಹಿಂದಿನ ಸೈಕಾಲಜಿ ತುಂಬಾ ಪವರ್ಫುಲ್. ಕೃತಜ್ಞತೆ ಅನ್ನೋದು ನಮ್ಮ ಮೆದುಳಿನ ಫೋಕಸ್ ಅನ್ನು ಏನು ಇಲ್ಲ ಅನ್ನೋದ್ರಿಂದ ಏನು ಇದೆ ಅನ್ನೋದರ ಕಡೆಗೆ ಶಿಫ್ಟ್ ಮಾಡೋ ಒಂದು ಸಾಧನ. ಓಕೆ. ನಮ್ಮ ಜೀವನದಲ್ಲಿ ಯಾವಾಗಲೂ ಕೊರತೆಗಳ ಬಗ್ಗೆ ಯೋಚಿಸುತ್ತಿದ್ರೆ ನಾವು ಕೊರತೆಯನ್ನೇ ಆಕರ್ಷಿಸುತ್ತೇವೆ. ಅದೇ ನಮ್ಮಲ್ಲಿರೋದಕ್ಕೆ ಕೃತಜ್ಞರಾಗಿದ್ರೆ ನಮ್ಮ ಮೆದುಳು ಹೆಚ್ಚಿನ ಅವಕಾಶಗಳನ್ನು ಮತ್ತು ಸಕಾರಾತ್ಮಕ ವಿಷಯಗಳನ್ನು ಹುಡುಕಲು ಶುರು ಮಾಡುತ್ತೆ. ಇದು ನಮ್ಮನ್ನು ಒಂದು ಸಮೃದ್ಧಿಯ ಮನಸ್ಥಿತಿಗೆ, ಅಂದ್ರೆ ಅಬಂಡನ್ಸ್ ಮೈಂಡ್ಸೆಟ್ಗೆ ತರುತ್ತೆ. ಕರೆಕ್ಟ್, ಅದೇ ಪದ. ಆದ್ರೆ ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಕೆಟ್ಟದಾಗಿ ನಡೀತಿರುವಾಗ ಕೃತಜ್ಞರಾಗಿರೋದು ಕಷ್ಟ ಅಲ್ವಾ? ಖಂಡಿತ ಕಷ್ಟ. ಇದು ಒಂದ್ ರೀತಿ ಟಾಕ್ಸಿಕ್ ಪಾಸಿಟಿವಿಟಿ ತರ ಆಗ್ಬಿಡಲ್ವಾ? ಅಂದ್ರೆ ನಿಜವಾದ ಸಮಸ್ಯೆಗಳನ್ನ ನಿರ್ಲಕ್ಷಿಸಿ ಸುಮ್ನೆ ಪಾಸಿಟಿವ್ ಆಗಿರೋ ತರ. ತುಂಬಾ ಒಳ್ಳೆ ಪ್ರಶ್ನೆ. ಲೇಖಕಿ ಇದನ್ನು ಸ್ಪಷ್ಟಪಡಿಸ್ತಾರೆ. ಕೃತಜ್ಞತೆ ಅಂದ್ರೆ ಸಮಸ್ಯೆಗಳೇ ಇಲ್ಲ ಅಂತ ನಟಿಸುವುದಲ್ಲ. ಸರಿ. ಸಮಸ್ಯೆಗಳನ್ನು ಒಪ್ಕೊಳ್ಳುತ್ತಲೇ ಆ ಕಷ್ಟದ ನಡುವೆಯೂ ನಮ್ಮ ಜೀವನದಲ್ಲಿ ಇರುವ ಸಣ್ಣಪುಟ್ಟ ಒಳ್ಳೆಯ ವಿಷಯಗಳನ್ನು ಗುರುತಿಸೋದು. ಅದು ಬೆಳಗಿನ ಕಾಫಿ ಇರ್ಬೋದು, ಸ್ನೇಹಿತರ ಒಂದು ಫೋನ್ ಕಾಲ್ ಇರ್ಬೋದು. ಓ, ಸಣ್ಣ ವಿಷಯಗಳು. ಹೌದು. ಇದು ನಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಕುಸಿಯದಂತೆ ಹಿಡಿದಿರುತ್ತೆ. ಇದು ಕಷ್ಟದ ಸಮಯದಲ್ಲಿ ನಮಗೆ ಬೇಕಾದ ಮಾನಸಿಕ ಶಕ್ತಿಯನ್ನು ಕೊಡುತ್ತೆ. ಇದು ತುಂಬಾ ಅರ್ಥಪೂರ್ಣವಾಗಿದೆ. ಸರಿ, ಈಗ ನಾ ಮುಂದಿನ ಹಂತಕ್ಕೆ ಬರೋಣ. ಇದು ನನ್ನ ಪ್ರಕಾರ ಪುಸ್ತಕದಲ್ಲಿನ ಅತ್ಯಂತ ಆಸಕ್ತಿದಾಯಕ ಮತ್ತು ವಿವಾದಾತ್ಮಕ ಐಡಿಯಾ. ಹೌದು. 5ನೆಯ ಹಂತ, ಅಸೂಯೆಯನ್ನು ಸ್ಫೂರ್ತಿಯಾಗಿ ಪರಿವರ್ತಿಸಿ. ಅಸೂಯೆ ಅನ್ನೋದು ಒಂದು ನೆಗೆಟಿವ್ ಫೀಲಿಂಗ್. ಅದನ್ನ ಹೇಗೆ ಸ್ಫೂರ್ತಿಯಾಗಿ ಬದಲಾಯಿಸಕ್ಕೆ ಸಾಧ್ಯ? ಹೌದು, ಇದು ಕೌಂಟರ್ ಇಂಟ್ಯೂಟಿವ್ ಅನ್ಸ್ಬೋದು. ಸಾಮಾನ್ಯವಾಗಿ ನಮಗೆ ಯಾರ ಮೇಲಾದರೂ ಅಸೂಯೆ ಬಂದ್ರೆ ನಾವು ಮುಜುಗರ ಪಟ್ಕೊಳ್ತೇವೆ ಅಥವಾ ಆ ಭಾವನೆಯನ್ನು ಹತ್ತಿಕೊಳ್ಳೋ ಪ್ರಯತ್ನಿಸ್ತೇವೆ. ಹೌದು, ಅದನ್ನು ಒಪ್ಕೊಳ್ಳೋಕೆ ಮುಜುಗರ ಆಗುತ್ತೆ. ಆದ್ರೆ ಲೇಖಕಿ ಹೇಳೋದು ಅಸೂಯೆ ಅನ್ನೋದು ಒಂದು ಮಾಹಿತಿ, ಅದೊಂದು ದಿಕ್ಸೂಚಿ. ಮಾಹಿತಿ? ಹೌದು. ನಮಗೆ ಬೇರೆಯವರ ಯಶಸ್ಸು ನೋಡಿ ಅಸೂಯಾಗ್ತಿದೆ ಅಂದ್ರೆ ಅದರರ್ಥ ಅವರಲ್ಲಿರುವ ಏನೋ ಒಂದು ಅಂಶ ನಮಗೂ ಬೇಕು ಅಂತ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಿದೆ. ವಾವ್, ನಾನು ಇದನ್ನ ಈ ರೀತಿ ಯೋಚಿಸೇ ಇರ್ಲಿಲ್ಲ. ಅಂದ್ರೆ ನನ್ನ ಫ್ರೆಂಡ್ ಹೊಸ ಕಾರು ತಗೊಂಡಾಗ ನನಗಸೂಯೆ ಆದ್ರೆ ಅದು ನನಗೂ ಕಾರು ಬೇಕು ಅಂತ ಹೇಳ್ತಿದ್ಯಾ? ಅಥವಾ ಅದಕ್ಕಿಂತ ಆಳವಾದ ಅರ್ಥ ಇದೆಯಾ? ಅದು ಕಾರಿನ ಬಗ್ಗೆ ಇರ್ಬೋದು, ಅಥವಾ ಆ ಕಾರು ಪ್ರತಿನಿಧಿಸುವ ಸ್ವಾತಂತ್ರ್ಯ ಅಥವಾ ಯಶಸ್ಸಿನ ಬಗ್ಗೆ ಇರ್ಬೋದು. ಓ, ಆ ರೀತಿ. ಅಸೂಯಾದಾಗ ನಮ್ಮನ್ನು ನಾವು ಕೇಳ್ಕೋಬೇಕು, ಅವರ ಜೀವನದಲ್ಲಿರುವ ಯಾವ ಅಂಶ ನನಗೆ ನಿಜವಾಗಿಯೂ ಬೇಕಾಗಿದೆ. ಉತ್ತರ ಸಿಕ್ಕಿದ್ಮೇಲೆ ಅವರನ್ನು ದ್ವೇಷಿಸುವ ಬದಲು ಅವರಿಂದ ಕಲಿಯಲು ಶುರು ಮಾಡಬೇಕು. ಅವರಿಂದ ಕಲಿಬೇಕಾ? ಹೌದು, ಅವರ ಹಾದಿಯನ್ನು ಅಧ್ಯಯನ ಮಾಡಬೇಕು. ಆಗ ಅಸೂಯೆ ಅನ್ನೋ ವಿಷ ನಮ್ಮ ಗುರಿಯನ್ನು ತಲುಪಲು ಬೇಕಾದ ಇಂಧನವಾಗಿ ಬದಲಾಗತ್ತೆ. ಅದ್ಭುತ. ಇದು ನಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಆಲೋಚನೆ. ಸರಿ, ಈಗ ನಮ್ಮ ಆಂತರಿಕ ತಯಾರಿ, ಬಾಹ್ಯ ಕ್ರಿಯೆಗಳು ಮತ್ತು ಮನಸ್ಥಿತಿ ಎಲ್ಲವೂ ಸಿದ್ಧವಾಗಿದೆ. ಆದ್ರೆ ಫಲಿತಾಂಶಗಳು ತಕ್ಷಣಕ್ಕೆ ಸಿಗಲ್ಲ. ಈ ಪ್ರಯಾಣದಲ್ಲಿ ತಾಳ್ಮೆ ಮತ್ತು ನಂಬಿಕೆ ಬಹಳ ಮುಖ್ಯ. ಇಲ್ಲಿ 6ನೇ ಹಂತ ಬರುತ್ತೆ, ಪ್ರಕ್ರಿಯೆಯಲ್ಲಿ ನಂಬಿಕೆ ಇಡಿ. ಹೌದು, ಮ್ಯಾನಿಫೆಸ್ಟೇಷನ್ ಅನ್ನೋದು ಅಮೆಜಾನ್ ಪ್ರೈಮ್ ಡೆಲಿವರಿ ಅಲ್ಲ. ಹೌದು, ನಿಜ. ನಾವು ಅಂದುಕೊಂಡ ಸಮಯಕ್ಕೆ ಎಲ್ಲವೂ ನಡೆಯಲ್ಲ. ದಾರಿಯಲ್ಲಿ ಅಡೆತಡೆಗಳು, ವಿಳಂಬಗಳು, ನಿರಾಸೆಗಳು ಇದ್ದೇ ಇರ್ತವೆ. ಇಂತಹ ಸಮಯದಲ್ಲಿ ನಂಬಿಕೆ ಇಡುವುದು ಅಂದ್ರೆ ಸುಮ್ನೆ ಕೂರುವುದಲ್ಲ. ಹಾಗಾದ್ರೆ ಫಲಿತಾಂಶ ಕಾಣಿಸದಿದ್ರೂ ನಮ್ಮ ಪ್ರಯತ್ನವನ್ನು ಮುಂದುವರೆಸುವುದೇ ನಿಜವಾದ ನಂಬಿಕೆ. ಅನಿಶ್ಚಿತತೆಯ ನಡುವೆಯೂ ನಾವಿಡುವ ಪ್ರತಿ ಹೆಜ್ಜೆಯೂ ಬ್ರಹ್ಮಾಂಡಕ್ಕೆ ನಾವು ಗಂಭೀರವಾಗಿದ್ದೇವೆ ಎಂಬ ಸಂದೇಶವನ್ನು ಕಳಿಸುತ್ತೆ. ಆದ್ರೆ
ಪ್ರಕ್ರಿಯೆಯಲ್ಲಿ ನಂಬಿಕೆ ಇಡುವುದು ಮತ್ತು ಸೋಮಾರಿತನದ ನಡುವೆ ಒಂದು ತೆಳುವಾದ ಗೆರೆ ಇದೆಯಲ್ವೇ? ಖಂಡಿತ ಇದೆ. ಕೆಲವರು ನಾನು ಪ್ರಾಸೆಸ್ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳಿ ಏನೂ ಮಾಡದೆ ಕೂರ್ಬೋದಲ್ವಾ? ಇವೆರಡರ ನಡುವಿನ ವ್ಯತ್ಯಾಸವನ್ನು ಪುಸ್ತಕ ಹೇಗೆ ವಿವರಿಸುತ್ತೆ? ಅತ್ಯುತ್ತಮ ಪ್ರಶ್ನೆ. ನಂಬಿಕೆ ಅನ್ನೋದು ನಿಷ್ಕ್ರಿಯ ಪದವಲ್ಲ, ಅದೊಂದು ಸಕ್ರಿಯ ಕ್ರಿಯೆ. ಟ್ರಸ್ಟ್ ಇಸ್ ಆಕ್ಟಿವ್, ನಾಟ್ ಪ್ಯಾಸಿವ್. ಓಕೆ. ಇದರರ್ಥ ನಾವು ನಮ್ಮ ಕೈಲಾದ ಎಲ್ಲಾ ಪ್ರಯತ್ನವನ್ನು ಮಾಡುತ್ತಾ ಫಲಿತಾಂಶದ ಸಮಯ ಮತ್ತು ರೀತಿಯನ್ನು ಬ್ರಹ್ಮಾಂಡಕ್ಕೆ ಬಿಡೋದು. ನಾವು ಬೀಜವನ್ನು ನೆಟ್ಟು ನೀರು ಹಾಕಿ ಆರೈಕೆ ಮಾಡಬಹುದು, ಆದರೆ ಅದು ಯಾವಾಗ ಹೇಗೆ ಮೊಳಕೆ ಒಡೆಯುತ್ತೆ ಅನ್ನೋದು ನಮ್ಮ ನಿಯಂತ್ರಣದಲ್ಲಿಲ್ಲ. ನಮ್ಮ ಕೆಲಸ ಆರೈಕೆ ಮಾಡೋದು, ಹತಾಶರಾಗಿ ಗಿಡವನ್ನು ಕಿತ್ತು ನೋಡೋದಲ್ಲ. ಸೊ ಆಕ್ಷನ್ ಜೊತೆಗಿನ ನಂಬಿಕೆ ಮಾತ್ರ ಕೆಲಸ ಮಾಡುತ್ತೆ. ಓಕೆ, ಅದು ಸ್ಪಷ್ಟವಾಯ್ತು. ಈಗ ಕೊನೆಯ ಮತ್ತು 7ನೇ ಹಂತಕ್ಕೆ ಬರೋಣ. ಇದು ಅನೇಕರು ಮರೆತು ಬಿಡುವ ಅಥವಾ ನಿರ್ಲಕ್ಷಿಸುವ ಹಂತ. ಸ್ವೀಕರಿಸಲು ಕಲಿಯಿರಿ. ಹೌದು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಅವಕಾಶಗಳು ಬಂದಾಗ ಅದನ್ನು ಸ್ವೀಕರಿಸೋಕೆ ಯಾಕೆ ಕಷ್ಟಪಡ್ತೇವೆ? ಯಾಕಂದ್ರೆ ನಮ್ಮಲ್ಲಿ ಹಲವರಿಗೆ ಆಳದಲ್ಲಿ ನಾನು ಇದಕ್ಕೆ ಅರ್ಹನಲ್ಲ ಅನ್ನೋ ಭಾವನೆ ಇರುತ್ತೆ. ಹೌದು, ನಿಜ. ಯಾರಾದ್ರೂ ನಮ್ಮನ್ನು ಹೊಗಳಿದ್ರೆ ನಾವು ಛೇ ಏನಿಲ್ಲ ಬಿಡಿ ಅಂತ ಹೇಳ್ತೀವಿ. ಒಂದು ದೊಡ್ಡ ಅವಕಾಶ ಬಂದ್ರೆ ನನ್ನಿಂದ ಇದು ಸಾಧ್ಯನಾ ಅಂತ ಅನುಮಾನ ಪಡ್ತೀವಿ. ನಾವು ಯಶಸ್ಸನ್ನು ಕೇಳುತ್ತೇವೆ, ಆದರೆ ಅದು ಬಾಗಿಲು ತಟ್ಟಿದಾಗ ಬಾಗಿಲು ತೆಗೆಯೋದೇ ಇಲ್ಲ. ಲೇಖಕಿ ಹೇಳೋದು ಅವಕಾಶಗಳಿಗೆ ಹೌದು ಅನ್ನೋದನ್ನ ಕಲಿಯೇ, ಹೊಗಳಿಕೆಗಳನ್ನು ನಗುಮುಗದಿಂದ ಧನ್ಯವಾದಗಳು ಎಂದು ಸ್ವೀಕರಿಸಿ ಸಂತೋಷ ಮತ್ತು ಯಶಸ್ಸನ್ನು ಸ್ವೀಕರಿಸಲು ನಮಗೆ ನಾವೇ ಅನುಮತಿ ಕೊಡಬೇಕು. ಈ 7 ಹಂತಗಳ ಜೊತೆಗೆ ಇಡೀ ಪುಸ್ತಕದಲ್ಲಿ ಮತ್ತೆ ಮತ್ತೆ ಬರುವ ಕೆಲವು ಮೂಲಭೂತ ತತ್ವಗಳ ಬಗ್ಗೆಯೂ ನಾವು ಮಾತಾಡಬೇಕು. ಖಂಡಿತ. ಅದರಲ್ಲಿ ಮುಖ್ಯವಾದದ್ದು ಸ್ವಪರಿಕಲ್ಪನೆ ಅಥವಾ ಸೆಲ್ಫ್ ಕಾನ್ಸೆಪ್ಟ್. ನಾವು ನಮ್ಮ ಬಗ್ಗೆ ಏನು ಅಂದ್ಕೊಂಡಿರ್ತೇವೋ ಅದು ನಮ್ಮ ಜೀವನವನ್ನು ಹೇಗೆ ರೂಪಿಸುತ್ತೆ. ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ಒಂದು ಥರ್ಮೋಸ್ಟ್ಯಾಟ್ ಇದ್ದಾಗೆ. ಥರ್ಮೋಸ್ಟ್ಯಾಟ್? ಹೌದು. ನಿಮ್ಮ ಮನೆಯ ಥರ್ಮೋಸ್ಟ್ಯಾಟ್ 25 ಡಿಗ್ರಿಗೆ ಸೆಟ್ ಆಗಿದ್ರೆ ಹೊರಗಡೆ ಎಷ್ಟೇ ಚಳಿ ಅಥವಾ ಬಿಸಿಲು ಇರ್ಲಿ, ಅದು ಕೋಣೆಯ ತಾಪಮಾನವನ್ನು 25 ಡಿಗ್ರಿಯಲ್ಲೇ ಇಡ್ಲು ಪ್ರಯತ್ನಿಸುತ್ತೆ. ಸರಿ. ಹಾಗೆಯೇ ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ನಾನು ಸಾಧಾರಣ ಅಂತ ಸೆಟ್ ಆಗಿದ್ರೆ ನಮಗೆ ಅಸಾಧಾರಣ ಅವಕಾಶಗಳು ಬಂದ್ರೂ ನಾವು ಅದನ್ನ ಸಬ್ಕಾನ್ಷಿಯಸ್ ಆಗಿ ಹಾಳು ಮಾಡ್ಕೊಳ್ತೇವೆ. ಯಾಕೆ? ಏಕೆಂದ್ರೆ ಅದು ನಮ್ಮ ಕಂಫರ್ಟ್ ಝೋನ್ನಿಂದ ಹೊರಗಿರುತ್ತೆ. ಹಾಗಾಗಿ ಹೊರಗಿನ ಅವಕಾಶಗಳನ್ನ ಬೆನ್ನಟ್ಟುವ ಬದಲು ನಮ್ಮ ಒಳಗಿನ ಥರ್ಮೋಸ್ಟ್ಯಾಟನ್ನ ರೀಸೆಟ್ ಮಾಡುವುದು ಮೊದಲ ಆದ್ಯತೆ ಆಗಬೇಕು. ಇದು ಅದ್ಭುತವಾದ ಹೋಲಿಕೆ. ಅಂದ್ರೆ ನಮ್ಮ ಆಂತರಿಕ ಗುರುತನ್ನು ನಾವು ಬದಲಾಯಿಸಿಕೊಳ್ಳದ ಹೊರತು ಬಾಹ್ಯ ಪರಿಸ್ಥಿತಿಗಳು ಶಾಶ್ವತವಾಗಿ ಬದಲಾಗುವುದಿಲ್ಲ. ಖಂಡಿತ ಆಗಲ್ಲ. ಹಾಗೆ ಕ್ರಿಯೆಯ ಪಾತ್ರ, ಆಕ್ಷನ್ ಇಸ್ ನಾನ್ ನೆಗೋಷಿಯೇಬಲ್, ಈ ಬಗ್ಗೆ ಪುಸ್ತಕದಲ್ಲಿ ಒಂದು ಬಲವಾದ ಸಾಲಿದೆ ಅಲ್ವಾ? ಹೌದು. ಕ್ರಿಯೆಯಿಲ್ಲದ ಮ್ಯಾನಿಫೆಸ್ಟೇಷನ್ ಕೇವಲ ಹಗಲುಗನಸು, ನಂಬಿಕೆಯಿಲ್ಲದ ಕ್ರಿಯೆ ಕೇವಲ ಬಳಲಿಕೆ. ವಾವ್! ಈ ಒಂದು ಸಾಲು ಇಡೀ ಪುಸ್ತಕದ ಸಾರಾಂಶವನ್ನ ಹೇಳುತ್ತೆ. ನೀವು ಎಷ್ಟು ದೊಡ್ಡ ಕನಸು ಕಂಡ್ರೂ ಅದಕ್ಕೆ ತಕ್ಕಂತೆ ಸಣ್ಣ ಹೆಜ್ಜೆಯನ್ನಾದ್ರೂ ಹಿಡಿದಿದ್ರೆ ಅದು ಕಲ್ಪನೆಯಾಗಿಯೇ ಉಳಿಯುತ್ತೆ. ಹೌದು. ಮತ್ತೊಂದೆಡೆ ನಂಬಿಕೆಯಿಲ್ಲದೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ ಅದು ಶೀಘ್ರದಲ್ಲೇ ಸುಸ್ತಾಗಿ ನಿರಾಶೆಯಲ್ಲಿ ಕೊನೆಯಾಗುತ್ತೆ. ಸೊ ನಂಬಿಕೆ ಮತ್ತು ಕ್ರಿಯೆ ಇವೆರಡೂ ಒಂದು ನಾಣ್ಯದ 2 ಮುಖಗಳಿದ್ದಂತೆ, ಒಟ್ಟಿಗೆ ಇರ್ಲೇಬೇಕು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸುವುದಾದ್ರೆ ಮ್ಯಾನಿಫೆಸ್ಟ್ ಪುಸ್ತಕವು ನಮಗೆ ಹೇಳ್ತಿರೋದು ನಮ್ಮ ಜೀವನದ ಚುಕ್ಕಾಣಿ ಬೇರೆ ಯಾರ ಕೈಯಲ್ಲೂ ಇಲ್ಲ, ನಮ್ಮ ಕೈಯಲ್ಲೇ ಇದೆ. ಅದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ ಅಂತ. ಇದು ಬ್ರಹ್ಮಾಂಡದಿಂದ ಏನನ್ನೋ ಕೇಳಿ ಪಡೆಯೋದಲ್ಲ, ಬದಲಿಗೆ ನಮ್ಮ ಆಂತರಿಕ ಜಗತ್ತನ್ನು ಶಿಸ್ತುಬದ್ಧಗೊಳಿಸಿ ನಾವು ಬಯಸುವ ವಾಸ್ತವಕ್ಕೆ ನಾವು ಸಿದ್ಧರಾಗುವ ಪ್ರಕ್ರಿಯೆ. ಹೌದು. ಖಂಡಿತ. ಇದು ಮಾಂತ್ರಿಕ ದಂಡದ ಬಗ್ಗೆ ಅಲ್ಲ, ಇದು ನಮ್ಮೊಳಗಿನ ವಾಸ್ತುಶಿಲ್ಪಿಯ ಬಗ್ಗೆ. ವಾಸ್ತುಶಿಲ್ಪಿ? ಹೌದು. ನಾವು ನಮ್ಮ ಮನಸ್ಸು, ಭಾವನೆ, ನಂಬಿಕೆ ಮತ್ತು ಕ್ರಿಯೆಗಳೆಂಬ ಇಟ್ಟಿಗೆಗಳನ್ನು ಬಳಸಿ ನಮ್ಮ ಭವಿಷ್ಯದ ಅರಮನೆಯನ್ನು ಒಳಗಿನಿಂದಲೇ ಕಟ್ಟುವ ಪ್ರಕ್ರಿಯೆ. ಪುಸ್ತಕದ ಕೊನೆಯಲ್ಲಿ ಬರುವ ಒಂದು ಸಾಲು ಇದನ್ನು ಚೆನ್ನಾಗಿ ಹೇಳುತ್ತೆ. ನೀವು ಬಯಸುವ ಜೀವನವು ಹೊರಗೆ ಎಲ್ಲೋ ನಿಮಗಾಗಿ ಕಾಯುತ್ತಿಲ್ಲ. ಅದನ್ನು ನೀವೇ ಒಳಗಿನಿಂದ ಹಂತ ಹಂತವಾಗಿ ನಿರ್ಮಿಸಬೇಕು. ಎಕ್ಸಾಕ್ಟ್ಲಿ. ಇದು ಕೇಳುಗರಿಗೆ ಯೋಚಿಸಲು ಒಂದು ಪ್ರಬಲವಾದ ವಿಷಯವನ್ನು ನೀಡುತ್ತೆ. ಹೌದು. ಇದು ಒಂದು ಸರಳವಾದ ಆದರೆ ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ನಾವು ಬಯಸುವ ಜೀವನವನ್ನು ಒಳಗಿನಿಂದಲೇ ನಿರ್ಮಿಸುವುದಾದ್ರೆ ಆ ನಿರ್ಮಾಣದ ಮೊದಲ ಇಟ್ಟಿಗೆಯನ್ನು ಇವತ್ತು ನಾವು ಎಲ್ಲಿ ಇಡಬಹುದು? ಅದು ನಮ್ಮ ಆಲೋಚನೆಯಲ್ಲಿರಬಹುದೇ, ನಮ್ಮ ನಡವಳಿಕೆಯಲ್ಲೇ, ಅಥವಾ ನಾವು ನಮ್ಮ ಬಗ್ಗೆ ಇಟ್ಟುಕೊಂಡಿರುವ ನಂಬಿಕೆಯಲ್ಲೇ?